ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ, ಇವತ್ತು ನಮ್ಮ ಹತ್ರ ಒಂದು ಸೀಲಿಂಗ್ ಫ್ಯಾನ್ ಇದೆ. ನೋಡಿ, ಈ ಸೀಲಿಂಗ್ ಫ್ಯಾನ್ ಏನಾಗಿದೆ ಅಂದರೆ ರನ್ನಿಂಗ್ ಆಗ್ತಾ ಇಲ್ಲ. ನಾನು ಇದರಲ್ಲಿ ಕೆಪಾಸಿಟರ್ ಎಲ್ಲ ಚೆಕ್ ಮಾಡಿದ್ದೀನಿ. ಕೆಪಾಸಿಟರ್ ಎಲ್ಲ ಚೆನ್ನಾಗಿದೆ. ಇದರಲ್ಲಿ ಮೇನ್ ಒಳಗಡೆ ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತಿದ್ದು. ಕೆಪಾಸಿಟರ್ ರನ್ನಿಂಗ್ ಇದೆ, ಪ್ರತಿಯೊಂದು ಸ್ವಿಚ್ ಎಲ್ಲ ಚೆಕ್ ಮಾಡಿದ್ರೆ ರನ್ನಿಂಗ್ ಇದೆ. ಈ ಫ್ಯಾನ್ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ. ಏನು ಪ್ರಾಬ್ಲಮ್ ಆಗಿದೆ ಇನ್ನು ಚೆಕ್ ಮಾಡೋಣ. ಯಾವ ರೀತಿ ಚೆಕ್ ಮಾಡಬೇಕು ಏನಂತ ತೋರಿಸ್ಕೊಡ್ತೀನಿ ನೋಡಿ. ಫ್ಯಾನ್ ಪ್ರಾಬ್ಲಮ್ ಇದ್ದರೆ ಯಾವ ರೀತಿ ಚೆಕ್ ಮಾಡ್ಬೇಕಂದ್ರೆ, ಏನಂದರೆ ಇದು ಸ್ಲೋನು ಓಡ್ತಾ ಇದೆ, ಆ ಥರ ಅಂತ ಸಮಸ್ಯೆ ಇಲ್ಲ. ಸ್ಲೋನು ಸಹ ಓಡ್ತಾ ಇಲ್ಲ, ಇದು ಫುಲ್ಲು ಸ್ಟಾಪೇ ಆಗಿಬಿಟ್ಟಿದೆ. ರನ್ನಿಂಗ್ ಆಗೋದೇ ಸ್ಟಾಪ್ ಆಗಿದೆ. ಇದನ್ನ ಒಳಗೆ ಫಸ್ಟ್ ಈ ವೈರ್ನೆಲ್ಲ ಚೆಕ್ ಮಾಡೋಣ. ಇಲ್ಲಿ 3 ವೈರ್ ಕಾಣಿಸ್ತಿದಲ್ಲ, ಈ ವೈರೆಲ್ಲ ಚೆಕ್ ಮಾಡೋಣ. ಮತ್ತು ಒಳಗಡೆ ಕಾಯಿಲ್ ಏನು ಚೆನ್ನಾಗಿದೆ ಏನಂತ ಬಿಚ್ಚಿ ಚೆಕ್. ಫಸ್ಟು ಮ್ಯಾಲೆ ನೋಡೋಕ್ಕೆ ಈ ರೀತಿ ಇದೆ. ಇದು ಕೆಪಾಸಿಟ್ರು ಹಾಕೋದಕ್ಕೆ ಓಲ್ಡ್ರು. ಇವಾಗ ನಮಗೆ ಕೆಪಾಸಿಟ್ರು ವರ್ಕಿಂಗ್ ಇದೆ. ಕೆಪಾಸಿಟ್ರದ್ದು ಏನು ಬೇಕಾಗಿಲ್ಲ. ನಾನು ಅದು ಕೆಪಾಸಿಟರ್ನ ಯಾವ ಥರ ಚೆಕ್ ಮಾಡಬೇಕು ಅಂತ ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಮತ್ತು ಇದೇನಿದೆ ಅಂದರೆ ನೋಡಿ, 3 ವೈರ್ ಇದೆ. ಒಂದು ರೆಡ್ ಇದೆ, ಒಂದು ಬ್ಲೂ ಕಲರ್ ಇದೆ, ಒಂದು ಯೆಲ್ಲೋ ಕಲರ್ ಇದೆ. ಈ 3 ಕಂಟಿನ್ಯೂಟಿ ಚೆಕ್ ಮಾಡೋಣ. ಫಸ್ಟು ಇದನ್ನ ರಿಮೂವ್ ಮಾಡ್ಕೊಳ್ಳೋಣ ಫ್ಯಾನಿಂದ. ನೋಡಿ, ಇದು 3 ವೈರ್ ಇದೆ. ಈ 3 ವೈರ್ನ ನಾವು ಈ ಥರ ಮಲ್ಟಿಮೀಟ್ರ್ ತೊಗೊಂಡು ನೋಡಿ, ಇವಾಗ ಇದು ಯಾವುದಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಕಂಟಿನ್ಯೂಟಿ ಚೆಕ್ ಮಾಡೋಕ್ಕೆ ಬರುತ್ತಲ್ಲ, ಅದಕ್ಕೆ ಸೆಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಇದು ಒಂದಕ್ಕೊಂದು ಟಚ್ ಮಾಡಿದ್ರೆ ನೋಡಿ ಅದರಲ್ಲಿ ಸೌಂಡ್ ಬರುತ್ತೆ. ಇವಾಗ ನಾವು ಕಂಟಿನ್ಯೂಟಿ ಚೆಕ್ ಮಾಡೋಣ ವೈರಿಂದ. ನಾನು ಬ್ಲೂ ಕಲರು ಮತ್ತು ಯೆಲ್ಲೋ ಕಲರ್ ಟಚ್ ಮಾಡ್ತೀನಿ. ನೋಡಿ, ಕಂಟಿನ್ಯೂಟಿ ಬರ್ತಾ ಇಲ್ಲ. ಮತ್ತು ರೆಡ್ ಟಚ್ ಮಾಡ್ತೀನಿ. ನೋಡಿ ಇದರಲ್ಲೂ ಕಂಟಿನ್ಯೂಟಿ ಬರ್ತಾ ಇಲ್ಲ. ಇವಾಗ ಯೆಲ್ಲೋಗೆ ಟಚ್ ಮಾಡ್ತೀನಿ. ನೋಡಿ ಯೆಲ್ಲೋಯಿಂದ ರೆಡ್ಡು ಕಂಟಿನ್ಯೂಟಿ ಬರ್ತಾ ಇದೆ. ಈ ಬ್ಲೂ ಕಲರು ಕಂಟಿನ್ಯೂಟಿ ಬರ್ತಾ ಇಲ್ಲ. ಓಕೆನಾ? ನೋಡಿ, ರೆಡ್ ಇದೆಯಲ್ಲ, ನೋಡಿ ಬ್ಲೂಗೆ ಹಾಕಿದ್ರೆ ಬರ್ತಾ ಇಲ್ಲ, ಯೆಲ್ಲೋಗೆ ಹಾಕಿದ್ರೆ ಕಂಟಿನ್ಯೂಟಿ ಬರ್ತಾ ಇದೆ. ನೋಡಿ, ಇವಾಗ ನಾವು ಈ ಯೆಲ್ಲೋ ವೈರ್ ಎಲ್ಲಿ ಡಿಸ್ಕನೆಕ್ಟ್ ಆಗಿದೆ ಅಂತ ಚೆಕ್ ಮಾಡಬೇಕು. ಫಸ್ಟ್ ಇದನ್ನೆಲ್ಲ ಯಾವ ರೀತಿ ಮಾಡಬೇಕು ಅಂದರೆ ನೋಡಿ, ಇದನ್ನ ಫಸ್ಟು ನಾವು ಈ ವೈರ್ನೆಲ್ಲ ನಾವು ಇಲ್ಲಿ ಈಚೆಗೆ ತಗೊಳ್ಬೇಕು. ಫಸ್ಟ್ ಇದನ್ನ ರಿಮೂವ್ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ಯಾನ್ದು ಕೆಪಾಸಿಟರ್ ಕೂತ್ಕೊಳ್ಳುತ್ತಲ್ಲ, ಇದನ್ನ ರಿಮೂವ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಈಗ ಈ ವೈರೆಲ್ಲ ನಾವು ಇಲ್ಲಿಂದ ತಗೊಳ್ಬೇಕು ಈಚೆಗೆ. ನೋಡಿ, ರೆಡ್ ಕಲರ್ ವೈರ್ ಬಂತು ಈಚೆ. ನೋಡಿ, ಬ್ಲೂ ಕಲರ್ ಬಂತು. ನೋಡಿ, ಇವಾಗ ಯೆಲ್ಲೋ ಕಲರು ಬಂದಿದೆ. ಇವಾಗ ನಾವು ಇದೆಯಲ್ಲ, ಇವು 4 ನೋಡಿ, ಇಲ್ಲೆರಡಿದೆ, ಇದೆಯಲ್ಲ, ಇದು ಫ್ಯಾನ್ ರೆಕ್ಕೆಗೆ ಫಿಕ್ಸ್ ಮಾಡೋದು. ಇಲ್ಲೊಂದಿದೆ, ಈ ಕಡೆ ಒಂದಿದೆ, ಈ ಕಡೆ ಒಂದಿದೆಯಲ್ಲ, ಇದು ಫ್ಯಾನ್ ಮೌಂಟಿಂಗ್ ಆಗಿರೋದು. ಇವೆರಡು ಮಧ್ಯದಲ್ಲಿ ನಾವು ಇವಾಗ ಇವೆರಡನ್ನು ಬಿಚ್ಕೊಳ್ಬೇಕು. ನಾವು ಇವೆರಡು ಬಿಚ್ಚೋದಕ್ಕೆ ಮುಂಚೆ ಒಂದು ಮಾರ್ಕ್ ಮಾಡ್ಕೊತೀನಿ ಈ ಥರ. ಇದನ್ನ ಇವಾಗ ರಿಮೂವ್ ಮಾಡ್ಕೊಳ್ಳೋಣ ನಾವು. ನೋಡಿ, ಸ್ಕ್ರೂಗಳನ್ನೆಲ್ಲ ಬಿಚ್ಕೊಳ್ತಾ ಇದ್ದೀನಿ. ನೋಡಿ, ಇದು ಕಂಪ್ಲೀಟಾಗಿ ಸ್ಕ್ರೂನ ಬಿಚ್ಕೊಂಡಿದ್ದೀನಿ. ನೋಡಿ, ಈ ಥರ 3 ಸ್ಕ್ರೂ ಬರುತ್ತೆ. ನೋಡಿ, 3 ಸ್ಕ್ರೂನು ನಾನು ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಈ ಬಾಡಿನ ಓಪನ್ ಮಾಡ್ಕೊಳ್ಳೋಣ. ಫಸ್ಟು ಇದನ್ನು ಒಂದು ಸ್ವಲ್ಪ ಹೊಡ್ಕೋಬೇಕಾಗುತ್ತೆ. ನೋಡಿ, ಈ 3 ವೈರ್ ಇದೆಯಲ್ಲ, ಈ 3 ವೈರನ್ನು ಹಿಂಗೆ ಸ್ವಲ್ಪ ಒಳಗೆ ಸಿಗಿಸೋಣ. ಸಿಗಿಸ್ಬಿಟ್ಟು ಇಲ್ಲಿ ಲೈಟಾಗಿ ಹ್ಯಾಮರ್ ತಗೊಂಡು ಕಂಪ್ಲೀಟಾಗಿ ಓಪನ್ ಆಗಿದೆ. ನೋಡಿ, ಈ ಕ್ಯಾಪ್ ನೋಡಿ ಈ ರೀತಿ ಈಚೆಗೆ ಬಂದಿದೆ. ನೋಡಿ, ಇದು ಓಪನ್ ಮಾಡಿದ್ರೆ ಒಳಗಡೆ ನೋಡಿ ಇದು ವೆಲ್ಡಿಂಗ್ ಇದೆ. ನೋಡಿ, 2 ವೆಲ್ಡಿಂಗ್ ಇದೆ. ನೋಡಿ, ಇಲ್ಲೊಂದು ರೌಂಡ್ ಇದೆ, ಹೊರಗಡೆ ಒಂದು ರೌಂಡ್ ಇದೆ. ಇದು ಸ್ಟಾರ್ಟಿಂಗು, ಇದು ರನ್ನಿಂಗು. ಹೊರಗಡೆ ಇರೋದು ರನ್ನಿಂಗ್ ಕಾಯಿಲು, ಇದು ಸ್ಟಾರ್ಟಿಂಗೋಸ್ಕರ ಹೆಲ್ಪ್ ಮಾಡುತ್ತೆ. ಇದು ಒಳಗಡೆ ಇರೋದು. ಇವಾಗ ನಮಗೆ ಕಂಟಿನ್ಯೂಟಿ ಬರದೇ ಇರೋದನ್ನ ಇಲ್ಲಿ ನೋಡಿ ಕನೆಕ್ಷನ್ ಮಾಡಿದ್ದಾರೆ. 3 ಕನೆಕ್ಷನ್ ಮಾಡಿದ್ದಾರೆ. ನೋಡಿ, ಇದೊಂದು ಕನೆಕ್ಷನ್ ಇದೆ,
ಇಲ್ಲೊಂದು ಕನೆಕ್ಷನ್ ಇದೆ, ಇಲ್ಲೊಂದು ಕನೆಕ್ಷನ್ ಇದೆ, 3 ಕನೆಕ್ಷನ್ ಇದೆ. ಇವಾಗ ನಮಗೆ ಯಾವ್ದು ಬರ್ತಾಯಿಲ್ಲ ಅಂತ ನೋಡಿ ಚೆಕ್ ಮಾಡಿ ಫಸ್ಟು ಇದು ಮಾಡೋಣ. ಇವಾಗ ಇಲ್ಲೇ ಇದೆಯಲ್ಲ ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಾ ನೋಡಿ, ಇಲ್ಲಿ ಒಂದು ವೈರು ಬಿಟ್ಟೋಗಿದೆ ನೋಡಿ. ಇಲ್ಲಿ ನೋಡಿ, ಈ ವೈರ್ ಬಿಟ್ಟೋಗಿದೆ. ಈ ವೈರ್ನ ನಾವು ಮತ್ತೆ ಹೊಸದು ವೈರ್ ಕನೆಕ್ಟ್ ಮಾಡೋಣ ಇದಕ್ಕೆ. ನೋಡಿ ವೈರ್ ಇದೆಯಲ್ಲ, ವೈರ್ ನೋಡಿ ಕಂಪ್ಲೀಟಾಗಿ ಹೀಟ್ ಆಗಿಬಿಟ್ಟು ಹಾಳಾಗಿದೆ ನೋಡಿ. ಇವಾಗ ಈ ವೈರ್ನ ನಾವು ಚೈನ್ ಮಾಡೋಣ. ಆದರೆ ಈ 3 ವೈರನ್ನು ಚೈನ್ ಮಾಡೋಣ ಇದರಲ್ಲಿ, ಓಕೆನಾ? ನೋಡಿ ಇವಾಗ ನಮಗೆ ಈ ವೈರು ಕಂಟಿನ್ಯೂಟಿ ನೋಡೋಣ. ಇಲ್ಲೊಂದಿದೆ, ರನ್ನಿಂಗ್ ಕಾಯಿಲು ಕಂಟಿನ್ಯೂಟಿ ಬರ್ತಾ ಇಲ್ಲ. ಸ್ಟಾರ್ಟಿಂಗ್ ಕಾಯಿಲ್ ಮಾತ್ರ ಬರ್ತಾ ಇದೆ. ಮೋಸ್ಟ್ಲಿ ಏನಾರು ಬರ್ನ್ ಆಗಿದೆಯಾ ಒಂದು ಸತಿ ಚೆಕ್ ಮಾಡೋಣ. ಇದು ನೋಡಿ, ರನ್ನಿಂಗ್ ಕಾಯಿಲಲ್ಲಿ ಬಾಡಿ ಅರ್ಥಿಂಗ್ ಏನಿಲ್ಲ. ನೋಡಿ, ಇದು ಸ್ಟಾರ್ಟಿಂಗ್ ಕಾಯಿಲಲ್ಲಿ ಅರ್ಥಿಂಗ್ ಇಲ್ಲ, ರನ್ನಿಂಗ್ ಕಾಯಿಲಲ್ಲಿ ಅರ್ತಿದೆ. ಈ ಥರ ಸಮಸ್ಯೆ ಏನಿದೆ ಅಂದರೆ, ನಾವು ಇವಾಗ ಇದು ಕಾಯಿಲ್ ಚೆಕ್ ಮಾಡಿ ರನ್ನಿಂಗ್ ಮಾಡಿದ್ರೂ ಇದು ಕರೆಂಟ್ ಹೊಡಿಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕಂಬಿ ಪೂರ್ತಿ, ಫ್ಯಾನ್ ಪೂರ್ತಿ ಕರೆಂಟ್ ಹೊಡಿತಾ ಇರುತ್ತೆ. ಅದರಿಂದ ಇದನ್ನ ರೀವೈಂಡಿಂಗ್ ಮಾಡಿಸೋದೇ ಒಳ್ಳೆಯದು. ಇದು ರೀವೈಂಡಿಂಗ್ ಮಾಡಿಸಿದ್ರೆ ಪರ್ಫೆಕ್ಟಾಗಿ ವರ್ಕಿಂಗ್ ಆಗುತ್ತೆ. ಇದ್ಯಾಕೆಂದರೆ ನಾವು ಏನೇ ಮಾಡಿದ್ರೂ ಬಾಡಿ ಅರ್ಥಿಂಗ್ ಬರೋದ್ರಿಂದ ನಾವೇನು ಮಾಡೋದಕ್ಕಾಗೋದಿಲ್ಲ. ಇದು ಬಾಡಿ ಅರ್ಥಿಂಗ್ ಬಂತು ಅಂದರೆ ಕಾಯಿಲ್ ಎಲ್ಲೋ ಟಚ್ ಆಗಿದೆ, ಎಲ್ಲೋ ಬರ್ನ್ ಆಗಿ ಅದು ಬಾಡಿಗೆ ಟಚ್ ಆಗಿದೆ ಅಂತ, ಅದರಿಂದ ಕಂಟಿನ್ಯೂಟಿ ಬರ್ತಾಯಿಲ್ಲ. ನೋಡಿ, ಈ ರೀತಿ ಕಂಡೀಷನ್ ಇದೆ. ನಾವು ಮೋಸ್ಟ್ಲಿ ವೈರ್ ಏನೋ ಕಟ್ಟಾಗಿರ್ಬೋದು ಒಳಗೆ ಅಂತ ತೆಗ್ದಿದ್ದು. ವೈರ್ ಕಟ್ಟಾಗಿದೆ, ಬಟ್ ಜೊತೆಲಿ ಎಲ್ಲ ಬಾಡಿಗೂ ಟಚ್ ಆಗಿದೆ, ಅರ್ಥಿಂಗ್ ಆಗಿದೆ. ಅದು ಓಡಿ ಹೀಟ್ಗೆ ಇದಾಗಿದೆ. ಇದು ಮತ್ತು ಅಲ್ಯೂಮಿನಿಯಂ, ಇದು ಕಾಪರ್ ವೈಂಡಿಂಗ್ ಅಲ್ಲ, ಅಲ್ಯೂಮಿನಿಯಂ ವೈಂಡಿಂಗು. ನೋಡಿ, ಅಲ್ಯೂಮಿನಿಯಂ ನೋಡಿ, ವೈಟ್ ಕಾಣಿಸ್ತಾ ಇದೆಯಲ್ಲ, ಇದು ಅಲ್ಯೂಮಿನಿಯಂ ವೈಂಡಿಂಗು. ಇದು ಕಾಪರ್ ಆದರೆ ರೆಡ್ ಕಲರ್ ಕಾಣಿಸುತ್ತೆ ನಿಮಗೆ. ಕಾಪರ್ ಆದರೆ ನೋಡಿ ಈ ರೀತಿ ಇರುತ್ತೆ ವೈರು. ಇದು ಅಲ್ಯೂಮಿನಿಯಂ ವೈಂಡಿಂಗು, ಅದರಿಂದ ತುಂಬ ಸಾಫ್ಟ್ ಇರುತ್ತೆ. ಇದು ಸುಮ್ಮನೆ ಹಿಂಗೆ ಅಂದರೆ ಸಾಕು, ಕಟ್ಟಾಗ್ಬಿಡುತ್ತೆ. ನೋಡಿ, ಫ್ಯಾನ್ ಹಿಂಗೆ ಪ್ಯಾಕ್ ಮಾಡಿ ನಾನು ರಿವೈಂಡಿಂಗ್ ಕಳಿಸ್ಬೇಕಿದು. ಕ್ಯಾಪ್ನ ಕುಂಡ್ರಿಸ್ಕೊಳ್ತಾ ಇದ್ದೀನಿ ನೋಡಿ. ನೋಡಿ, ಇದು ಪರ್ಫೆಕ್ಟಾಗಿ ಕೂತಿದೆ ನೋಡಿ, ಹಿಂಗೆ ರೊಟೇಟ್ ಆಗ್ತಿದೆ. ಇವಾಗ ಇಲ್ಲಿ 3 ಕಡೆನೂ ಸ್ಕ್ರೂ ಇದು ಹಾಕ್ಕೊಳ್ಳೋಣ. ಸ್ಕ್ರೂಗಳು ಇದೆಯಲ್ಲ ಹತ್ರದ್ದು, ಆ ಸ್ಕ್ರೂಗಳು ಹಾಕಿ ಟೈಟ್ ಮಾಡ್ಕೊಳ್ಳೋಣ. ನೋಡಿ 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 ಆಗಿದೆ. ಇವಾಗ ಇದಕ್ಕೆ ಇದ್ರದ್ದಿತ್ತಲ್ಲ ಕ್ಯಾಪು ನೋಡಿ, ಕೆಪಾಸಿಟ್ರದು ನೋಡಿ. ಇದು ಫ್ಯಾನು ಫೈನಲಿ ರೆಡಿ ಆಗಲಿಲ್ಲ. ರೆಡಿ ಆಗದೆ ಇರೋದು ಕಾರಣ ಅಂದರೆ ವೈಂಡಿಂಗ್ ಸುಟ್ಟೋಗಿದೆಯಲ್ಲ, ಅದರಿಂದ ರೆಡಿ ಆಗಲಿಲ್ಲ. ಪ್ರಾಡಕ್ಟೂ ರೆಡಿ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಳಗೆ ಏನಾರು ಬಿಚ್ಚಿ ನಾವು ಚೆಕ್ ಮಾಡ್ಬೋದು ಅಷ್ಟೇ. ಪ್ರತಿಯೊಂದನ್ನು ನಾವೇ ರೆಡಿ ಮಾಡೋಕ್ಕಾಗಲ್ಲ. ಅದಕ್ಕೆ ವೈಂಡಿಂಗ್ ಎಲ್ಲ ಇರುತ್ತೆ. ವೈಂಡಿಂಗ್ ಎಲ್ಲ ನಾವು ಬೇರೆಯವ್ರ ಹತ್ರ ಕೊಟ್ಟು ಅದು ವೈಂಡಿಂಗ್ ಮಾಡಿಸ್ಬೇಕು. ಅದಕ್ಕೆ ಏನು ಇಷ್ಟು MM ಅಂತ ಇರುತ್ತೆ, ಇಷ್ಟು ರೌಂಡಿಂಗ್ ಅಂತ ಇರುತ್ತೆ. ಅದು ಮಿಷಿನಲ್ಲಿ ಮಾಡ್ತಾರೆ. ಮಿಷಿನಲ್ಲಿ ಮಾಡಿ ಮತ್ತು ಬ್ಯಾಲೆನ್ಸಿಂಗ್ ಮಾಡಬೇಕಾಗುತ್ತೆ. ಅದಕ್ಕೆ ಎಲ್ಲದಕ್ಕೂ ನಾವು ಸಿಟಿಗೆ ಹೋಗಬೇಕು, ಇಲ್ಲಿ ಲೋಕಲಲ್ಲಿ ಮಾಡೋಕ್ಕಾಗಲ್ಲ ಅದು. ಅದರಿಂದ ನಿಮ್ಗೇನಾದ್ರು ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ್ ವಿಡಿಯೋ ಯಾರ್ಯಾರು ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.